ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಹಿಡಿತ ತಪ್ಪಿದ ಅಧಿಕಾರಿಗಳು. ಅಧಿಕಾರಿಗಳಿಂದ ಮಾಹಿತಿ ಕೊರತೆ, ಪರಿಶೀಲನೆ ಸಭೆಯಲ್ಲಿ ಅಧಿಕಾರಿಗಳಿಂದ ಅಸ್ಪಷ್ಟ ಮಾಹಿತಿ. ಮಸ್ಕಿ ತಾಲೂಕು ಪಂಚಾಯಿತಿಯಲ್ಲಿ ಶಾಸಕರು ಮತ್ತು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರು ಆರ್ ಬಸನಗೌಡ ತುರ್ವಿಹಾಳ್ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ತ್ರೈಮಾಸಿಕ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಆರಂಭದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರಿಗೆ ಸನ್ಮಾನಿಸಲಾಯಿತು. ನಂತರ ಆರಂಭವಾದ ಹಲವು ಇಲಾಖೆಯ ಪ್ರಗತಿ ಪರಿಶೀಲನಾ ವರದಿ, ಆಯಾ ಸಂಬಂಧಿಸಿದ ಅಧಿಕಾರಿಗಳು ಸರಿಯಾದ ಸ್ಪಷ್ಟ ಮಾಹಿತಿ ನೀಡದೆ ಸಭೆಯಲ್ಲಿ ಗಲಿಬಿಲಿಯಾದ ಪ್ರಸಂಗ ನಡೆಯಿತು. ಸಭೆಯಲ್ಲಿ ಅಧಿಕಾರಿಗಳು ಸ್ಪಷ್ಟ ಮಾಹಿತಿ ನೀಡದ ಕಾರಣ ಶಾಸಕರು ತರಾಟೆಗೆ ತೆಗೆದುಕೊಂಡರು. ನೀವು ಇನ್ಮೇಲೆ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಗೆ ಬರುವುದಾದರೆ ನಿಮ್ಮ ಇಲಾಖೆಯ ಸ್ಪಷ್ಟ ಮಾಹಿತಿ ತೆಗೆದುಕೊಂಡು ಬರಬೇಕು, ಇಲ್ಲವಾದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದೆಂದು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಹಾಗೂ ನಿಮ್ಮ ಇಲಾಖೆಯ ಯಾವುದೇ ಸರ್ಕಾರದ ಯೋಜನೆ ಕಾರ್ಯಕ್ರಮ ಜಾರಿ ಮಾಡುವಾಗ ಅಥವಾ ಫಲಾನುಭವಿಗಳಿಗೆ ಒದಗಿಸುವಾಗ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ದು ಅಲ್ಲಿ ಮಾಹಿತಿ ನೀಡಬೇಕೆಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ತಿಳಿಸಿದರು. ನೂತನವಾಗಿ ಆಯ್ಕೆಯಾಗಿರುವ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು ಸೂಕ್ತ ಮಾಹಿತಿ ನೀಡದೆ ತಪ್ಪು ಮಾಹಿತಿ ನೀಡಿದ ಅಧಿಕಾರಿಗಳ ಮೇಲೆ ಹಾಗೂ ಈ ಸಭೆಗೆ ಗೈರು ಆಗಿರುವ ಇಲಾಖೆಯ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜಾರಿ ಮಾಡುವಂತೆ ಶಾಸಕರಿಗೆ ತಾಕೀತು ಮಾಡಿದರು. ಒಟ್ಟಾರೆಯಾಗಿ ಸಭೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ, ತಪ್ಪು ಮಾಹಿತಿ ಮತ್ತು ಹಲವು ಕಾಮಗಾರಿಗಳ ವಿಳಂಬ ತಾಲೂಕು ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಗೆ ಸಾಕ್ಷಿಯಾಯಿತು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ತಹಶೀಲ್ದಾರ್ ಮಲ್ಲಪ್ಪ ಯರಗೋಳ, ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಮುದ್ದಾಪುರ್, ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಡಾಕ್ಟರ್ ಟಿ ಏರೋಣಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಅಂಬರೀಶ್ ಸೇರಿದಂತೆ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು, ಹಲವು ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ನೀವು ಅಮೌಂಟ್ ಡಿವೈಡ್ ಮಾಡಿಲ್ಲ ಮೇಡಮ್, ಒಬ್ಬರಿಗೆ ಎಷ್ಟು ಸಿಗುತ್ತಲ್ಲ ನಿಮಗೆ ಅದೇ ಬೆನಿಫಿಷಿಯರಿ ಕೇಳಿದ್ವಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಈಗ ಆನ್ಲೈನ್ ನಂಬರ್ ಬರ್ತದ ಈಗ ಟೋಟಲ್ ನಮ್ಮಲ್ಲಿ ಕಟ್ಟಿನ ಎಲ್ಲ ಇತ್ತು. ನಂತರ ಅದೆಲ್ಲ ಮೈಸೂರೆಲ್ಲ ಕ್ಲಿಯರ್ ಇದೆ ಸರ್. ಆಮೇಲೆ ಮಿಸ್ಟೇಕ್ಸ್ ಅದೇ ಇಲ್ಲಿ ಕೇಳ್ತಾ ಇರೋದು. ಹೈಟೆಕ್ ಅಂತ ಹೇಳ್ಬಿಟ್ಟು ಸಾಮಾನ್ಯ 56 23 24 ಇದೆ ಸರ್, 24 25 ಇದೆ ಸರ್. ಕೃಷಿ ಯಾಂತ್ರೀಕರಣ ಒಟ್ಟು 96 ಇಂಪ್ಲಿಮೆಂಟ್ಸ್ ಅನ್ನ ವಿತರಣೆ ಆಗಿದೆ ಸರ್ ರೈತರಿಗೆ. 24 ಮತ್ತು 25ರಲ್ಲಿ ಕೃಷಿ ಯಾಂತ್ರೀಕರಣ 34 ಆಗಿದೆ ಸರ್. ಇವಾಗ ಇನ್ನು ಸ್ಟಾರ್ಟ್ ಆಗಿದೆ ಅಲ್ಲ ಸರ್. ಒಟ್ಟು ನಮಗೆ ಸಾಮಾನ್ಯ 33 ಅಪ್ಲಿಕೇಶನ್ ಸರ್. ಕಲ್ಟಿವೇಟರ್, ರೋಟೋವೇಟರ್, ಒಟ್ಟು ಅವ್ರು ಏನು ಬೇಡಿಕೆ ಕೊಟ್ಟಿರ್ತಾರೆ ಊರುಗಳೆಲ್ಲ ಶಾಲೆಗಳು ಮಾರುತಿ ಚೆಕ್ ಡ್ರೈನೇಜ್ ಮಾರುತಿ ಮಾರುತಿ ತಾಂಡದ್ದು ಡ್ರೈನೇಜ್ ಸ್ಟಾರ್ಟ್ ಮಾಡಬೇಕು ಇಮಿಡಿಯೇಟ್ ಆಗಿ. ಯಾಕಂದ್ರೆ ಅಲ್ಲಿ ಸಿಸಿ ರೋಡ್ ಆಗಿದೆ, ಅದನ್ನ ಮುಗಿದ ತಕ್ಷಣ ಅದು ಮಾಡ್ತಾರೆ. ಅದು ಇಮಿಡಿಯೇಟ್ ಕೊಟ್ಟು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಜನ ಹೆಂಗಿರ್ಬೇಕು ಅನ್ನೋದನ್ನ ನೀವು ನೋಡಬೇಕು.
ನಾವು ದುಡ್ಡು ಕೊಟ್ಟಿದ್ದೀವಿ ಇಷ್ಟ 2 ತಿಂಗಳಾಯ್ತು ಟೆಂಡರ್ ಆಗಿ ಸ್ವಲ್ಪ ಅಂಥವೆಲ್ಲ ಮಾಡಿಸ್ಬೋದು. ಅದನ್ನ ಡ್ರೈನೇಜ್ ಮಾಡಿಸಿ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಈಗ ಗಾಂಧಿನಗರದಾಗ ಯಾಕೆ ಕಟ್ ಮಾಡ್ತಾ ಇಲ್ಲ ಅಂತಂದ್ರೆ ರೋಡ್ ಗಾಂಧಿನಗರದಾಗ ಒಂದು ರೋಡ್ ಕೊಟ್ಟಿದ್ದೀವಿ, ಯಾಕೆ ಸ್ಟಾರ್ಟ್ ಮಾಡ್ತಾ ಇಲ್ಲ? ಮಾಡ್ತಾರೆ 2 ತಿಂಗಳ ಜನರಿಗೆ ತೊಂದರೆ ಆಗುತ್ತೆ, ನಮ್ಮ ಪೇಪರ್ನಲ್ಲಿ ಬರ್ತಾರೆ. ಯಾಕೆ ಬೇರೆ ಮಾಡ್ತಾ ಇಲ್ಲ ಕೆಲಸ? ಇರೋದ ಕೆಲಸಗಳು ಒಂದೊಂದಿದಾವೆ. ನಿಮ್ಗೆ ದೊಡ್ಡ ಕೆಲಸ ಒಂದು 100 ಕೋಟಿ ಇದೆಯಾ ಅಂತ ಒಂದು 5-6 ಕೋಟಿ ಕೆಲಸಗಳೆಲ್ಲ ಮಾಡಕ್ಕಾಗಲ್ಲ. ಏನ್ ನೋಡ್ರಿ, ಯಾವ ಕೆಲಸ ಸ್ಟಾರ್ಟ್ ಆಗ್ಬೇಕು ನಾಳೆ? ಏನ್ ಹುಡುಗಾಟ ನಿಮ್ದು? ನಾವು ದುಡ್ಡು ಕೊಟ್ಟು ಕಳಿಸಿ ಕೆಂಗಡಿನಿಂದ ದುಡ್ಡು ಕೊಟ್ಟು 3 ತಿಂಗಳು ಕಾಯ್ಬೇಕಾ? ನಾಳೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ಬೇಕು? ಅದು ಜನ ಓಡಾಡ್ಬೇಕಾದ್ರೆ ತಿಂತ ಇದೆ ಅಂತ ಹೇಳಿ ವರ್ಷದಿಂದ ಹೇಳ್ತಿದಾರ. ನಾವು ದುಡ್ಡು ಕೊಟ್ಟಿದ್ದೀವಿ, ಮಾಧ್ಯಮಗಳು ಪತ್ರಿಕೆಯಲ್ಲಿ ಬರ್ತಿದಾರ. ನೀವು ಕೆಲಸ ಸ್ಟಾರ್ಟ್ ಮಾಡಲ್ಲ, ಪೂಜೆ ಮಾಡಿ 2 ತಿಂಗಳಾದ್ರೆ ಅಲ್ಲ ನಾಳೆ ಸ್ಟಾರ್ಟ್ ಆಗ್ಬೇಕು. ಇಮಿಡಿಯೇಟ್ ನೋಡಿ, ನೀವು ನಾಳೆ ಸ್ಟಾರ್ಟ್ ಮಾಡೋದು. ಯಾರು ಮಾಡಿ ನೀವು ಮಾಡ್ರು, ಅವ್ರು ಮಾಡ್ರು, ಕಾಂಟ್ರಾಕ್ಟ್ ಮಾಡ್ರು. ಈ ತರ ಯಾವ್ದು ಬೇಡ. ಮಾರ್ಗದಿಂದ ದಾಟೋದು ಕೂಡ ಅಷ್ಟೇ. ಅದು 2-3 ತಿಂಗಳಾಯ್ತು. ಅದೆಲ್ಲ ಗಟರ್ ನೀರುಗಳು ಅಲ್ಲೇ ನಿಂತಿರ್ತಾವ, ಜನ ಅಲ್ಲೇ ಇದ್ದಾರ. ಅದ್ರ ಮೇಲೆ ಬರ್ಕೋಬೇಕು. ಅವ್ರು ಹೆಂಗಿರ್ತದಂದ್ರೆ ಹೇಳಕ್ಕಾಗಲ್ಲ. ಏನ ಕೊಟ್ಟಿಲ್ಲ, ಆಗಿಲ್ಲ ಪರವಾಗಿಲ್ಲ, ನಮ್ಮಲ್ಲಿ ಬೇಕಲ್ಲ, ಆಗಿಲ್ಲ ಅಂತ. ಈಗ ನಾವು ಕೊಟ್ಟು ಬೇಸಿಗೆ ನೀವು ಕೆಲಸ ಮಾಡೋಣ. ನಾಳೆ ಇಮಿಡಿಯೇಟ್ ಆಗಿ 2 ವರ್ಷ ಸ್ಟಾರ್ಟ್ ಮಾಡೋಣ. PWD ಯಾರು ರಿಪೋರ್ಟ್ ಕೊಟ್ಟಿಲ್ಲ. ಲಿಂಕ್ಸು ಒಂದೇ ಆಯ್ತು. ಈ ನಿಮ್ಗೆಲ್ಲ ಚರ್ಚೆ ಆಗಿದೆ, 3-4 ತಿಂಗಳು ಮಾಡಿದ್ದೀವಿ, ಅದನ್ನೇ ತಗೊಂಡಿದ್ವಿ. ನಿಮ್ಮೆಲ್ಲ ಪ್ರೋಗ್ರೆಸ್ ಇದಾವ. ನಿಮ್ಮಲ್ಲಿ ಗುರುವಾರದಲ್ಲಿ CM ಕಾರ್ಯಕ್ರಮಗಳಿಂದ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿರ್ತೀವಿ. ಅವೆಲ್ಲ ಟಾರ್ಗೆಟ್ ಕೊಟ್ಟಿದ್ವಿ, ಅದೆಲ್ಲ ಕಂಪ್ಲೀಟ್ ಆಗಿ ಜನವರಿ 8 ಮುಗಿಸ್ಕೊಟ್ರೆ ಎಲ್ಲ ಉಳಿದಿರ್ತಕ್ಕಂಥ ಏನ